ಓ ಸಾರಿ ಮೇಡಮ್, ನಾನು ನಿಮ್ಮನ್ನ ನೋಡ್ಲಿಲ್ಲ. ಪರವಾಗಿಲ್ಲ ಬಿಡಿ, ನನ್ನ ಕಡೆಯಿಂದಾನು ತಪ್ಪಾಗಿದೆ. ಅಂದ್ಹಾಗೆ ನಾನು ನಿಮ್ಮನ್ನೆಲ್ಲ ನೋಡ್ತೀನಲ್ಲ. ಎಲ್ಲಿ ನೋಡಿದ್ದೀರಾ? ಹಾ, ಅವತ್ತು ನಮ್ಮ ಕಾಲೇಜ್ ಫಂಕ್ಷನ್ಗೆ ಅತಿಥಿಯಾಗಿ ಬಂದದ್ದು ನೀವೇ ತಾನೇ? ಹಾ ಹೌದು ಮೇಡಮ್, ಅವತ್ತು ಅತಿಥಿಯಾಗಿ ಬಂದಿದ್ದು ನಾನೇ. ಅವತ್ತು ಹಾಡಿದ್ದು ಕೂಡ ನೀವೇ ತಾನೇ? ಹಾ, ಅವತ್ತು ಹಾಡು ಆಡಿದ್ದು ನಾನೇ. ಏಕೆ, ನಿಮ್ಗೆ ಇಷ್ಟವಾಯ್ತಾ? ಯಾವತ್ತು ನೀವು ಹಾಡುತ್ತೀರಿ ಅವತ್ತೇ ನಾನು ನಿಮ್ಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಓ, ಮತ್ತೆ ತಿರುಗ್ತಾನೆ ಅಲ್ಲ? ಅಯ್ಯೋ, ಆ ಪ್ರಾಣಲ್ಲರಿ ನಾ ಹೇಳಿದ್ದು ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಂತ. ಯಾವತ್ತು ನೀವು ಹಾಡು ಕೇಳಿದ್ನೋ ಅವತ್ತಿನಿಂದ ಇವತ್ತಿನವರೆಗೂ ನಿಮಗೇನೋ ಒಂದು ಮಾತನ್ನ ಹೇಳ್ಬೇಕು ಅಂತ ಕಾಯ್ತಾನೇ ಇದ್ದೀನಿ. ಆವತ್ತಿನಿಂದ ಇವತ್ತಿನವರೆಗೂ ಅಂದ್ರೆ ಆ ಮಾತು ಅಷ್ಟೊಂದು ದೊಡ್ಡದಿದೆಯಾ? ನೀವು ಮನಸ್ಸು ಮಾತ್ರ ತುಂಬಾ ಚಿಕ್ಕದು. ಅಂದಾಗೆ ಮೇಡಮ್, ನೀವು ಯಾರಂತ ಗೊತ್ತಾಗ್ಲಿಲ್ಲ. ನಾನು ಇದೇ ಊರಿನ ಆಗರ್ಭ ಅಂತ ಶ್ರೀಕಾಂತ್ ಅವರ ತಂಗಿ ಶಿಲ್ಪಾ ಅಂತ ನನ್ನ ಹೆಸರು. ವಾವ್, ಬ್ಯೂಟಿಫುಲ್. ಏನು ನಿಮ್ಮ ಹೆಸರು? ಓ ಹೌದಾ, ಅಂದಹಾಗೆ ನೀವ್ಯಾರು? ನಿಮ್ಮ ಹೆಸರೇನು? ಇದೇ ಊರಿನ ಬಡ ರೈತ ಧರ್ಮಣ್ಣನ ತಮ್ಮ ಕರಂರಾಜನಂತ ಹೆಸರು. ಸೌನಾಯಿ. ಏನು ನಿಮ್ಮ ಹೆಸರು? ಹಾ, ಅದೇನೋ ಒಂದ್ ಮಾತು ಕೇಳ್ಬೇಕಂದ್ರಲ್ಲ, ಏನದು? ಅದು ಅದು ಯಾವತ್ತು ನಿಮ್ಮ ಹಾಡು ಕೇಳಿದ್ದು ಆವತ್ತಿನಿಂದ ನಾನು ನೀವು ನನ್ನನ್ನ ಮನಸ್ಸಾಗಿ ಪ್ರೀತಿಸ್ತಾ ಇದ್ದೀನಿ. ತಮಾಷೆ ಮಾಡ್ತಾ ಇದ್ದೀರಾ? ಈ ಬಡವನ್ನ ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀರಾ? ಅದು ನಾನು ನಿಮ್ಮನ್ನ ಅಪಹಾಸ್ಯ ಮಾಡಲಿ. ನನ್ನ ಮನಸ್ಸಲ್ಲಿರೋ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನ ಹೃದಯದಲ್ಲಿ ಹುಟ್ಟಿದ ಪ್ರೀತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಬೇಡಿ ಮೇಡಮ್, ನೀವು ಆಕಾಶ, ನಾನು ಭೂಮಿ. ನಿಮ್ಮಲ್ಲಿ ಒಳ್ಳೆ ರೂಪವಿದೆ, ಗುಣವಿದೆ. ಮೇಲಾಗಿ ನೀವು ದೊಡ್ಡ ಶ್ರೀಮಂತರು, ನಾನೊಬ್ಬ ಬಡವ. ನಿಮ್ಮ ಅಂತಸ್ತಿಗೆ ತಕ್ಕ ಹುಡುಗನ ನೋಡಿಕೊಂಡು ಮದುವೆಯಾಗಿ ನನ್ನ ಆಸೆನೇ ಬೇರೆ, ನನ್ನ ಕನಸುಗಳೇ ಬೇರೆ. ನನ್ನ ಅಣ್ಣನ ಆಸೆಯಂತೆ ನಾನು ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕಂತ ಕನಸು ಕಂಡಿದ್ದೇನೆ. ನನ್ನ ಕನಸಿಗೆ ನೀವು ಮಣ್ಣೆ ಹಚ್ಚಬೇಡಿ. ಐ ಆಮ್ ಸಾರಿ ಮೇಡಮ್, ನಾನಿನ್ನು ಬರುತ್ತೇನೆ. ನಿಮ್ಮ ಅಣ್ಣನವರ ನಿದ್ರೆ ಹಾಕೊಂಡು ನನ್ನೆಲ್ಲ ಪ್ರೀತಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಅಣ್ಣನವರ ಆಸೆಯಂತೆ ನೀವೊಬ್ಬ ದೊಡ್ಡ ಡಾಕ್ಟರ್ ಆಗಿ ನಮ್ಮಿಬ್ಬರ ಮದುವೆಗೆ ನಿಮ್ಮ ಅಣ್ಣನವರ ಒಪ್ಪಿಗೆ ಕೊಟ್ಟ ಮೇಲೆ ನಾವಿಬ್ಬರು ಮದುವೆ ಆಗೋಣ. ಅಲ್ಲಿವರೆಗೂ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೋಡಿ ಮೇಡಮ್, ನೀವು ಪ್ರೀತಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಾ. ಜೀವನದಲ್ಲಿ ಪ್ರೀತಿ ಇರಬೇಕು, ಆದ್ರೆ ಪ್ರೀತಿನೇ ಜೀವನ ಆಗಿರಬಾರ್ದು. ಅರ್ಥ ಮಾಡಿಕೊಳ್ಳಿ. ಟೈಮ್ ಆಯ್ತು, ನಾನಿನ್ನು ಬರುತ್ತೇನೆ. ನಿಂತ್ಕೊಳ್ಳಿ ಮಿಸ್ಟರ್ ಕರ್ಮರಾಜ್. ನನ್ನ ಜೀವನದಲ್ಲಿ ಆಸೆ ಪಟ್ಟಿದ್ದನ್ನ ಬಿಟ್ಟುಕೊಟ್ಟಿದ್ದು ಈ ಶಿಲ್ಪಾಲ ಇತಿಹಾಸದಲ್ಲೇ ಇಲ್ಲ. ಅದು ವಸ್ತು ಆದ್ರೂ ಸರಿ, ವ್ಯಕ್ತಿ ಆದ್ರೂ ಸರಿ. ನಿಮ್ಮನ್ನ ಮನಸಾರಿ ಪ್ರೀತಿಸಿದರೆ ಒಂದೇ ಕಾರಣ, ನಿಮ್ಮನ್ನ ಪರಿಪರಿಯಾಗಿ ಬೇಡ್ಕೊಂಡ್ರು ನಿಮಗೆ ಕರುಣೆ ಬರ್ತಾ ಇಲ್ಲ. ಕೊನೆಗಾಗಿ ಹೇಳ್ತಾ ಇದ್ದೀನಿ, ಈ ನಿಮ್ಮ ಕಲ್ಲು ಹೃದಯ ಕರೆಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ದೀಯಾದ್ರೆ ನಾನು ಚಾಚಿದ ನನ್ನ ಕೈಯಿಂದ ಹಿಡಿದು ನನ್ನ ಪ್ರೀತಿಯನ್ನ ಒಪ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮಂತ ಕಲ್ಲು ಹೃದಯದ ಮನುಷ್ಯರನ್ನ ಪ್ರೀತಿಸಿದ್ದು ನಂದೇ ತಪ್ಪು ಅಂತ ಭಾವಿಸಿ ಯಾವುದಾದ್ರೂ ಕೆರೆಯ ಬಾವಿನ ಹಾರಿ